ಏನಣ್ಣ ನನ್ನ ವಿಷಯನೇ ಮಾತಾಡುವಂತೆ ಕಾಣ್ತಾ ಇದೆ. ಅದೇ ಶಿಲ್ಪ, ಮತ್ತೇನು ಇಲ್ಲಮ್ಮ, ನಿನ್ನ ಮದುವೆ ವಿಷಯ ಮಾತನಾಡುತ್ತಿದ್ದೆ. ಹಾ ಅಣ್ಣ, ನನ್ನದೊಂದು ವಿಷಯ ಅಣ್ಣ. ಹೇಳಮ್ಮ, ಅದು ಆವ ನಿನ್ನ ವಿಷಯ. ಅಣ್ಣ ಅಣ್ಣ ನಾನು ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ ಅಣ್ಣ. ಶಿಲ್ಪ, ಏನಂತೆ? ನಾನು ಒಬ್ಬನನ್ನು ಪ್ರೀತಿಸುತ್ತೇನೆ ಎಂದು ಹೇಳಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಅಲ್ಲಮ್ಮ, ಎಂಥ ತಪ್ಪು ಮಾಡಿಬಿಟ್ಟು ನಮಗೆ ಯಾರಿಗೂ ತಿಳಿಸ್ಲಾರ್ದೆ ಬೇರೆಯವರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನೀನು ಒಬ್ಬಳೇ ಯಾಕೆ ಈ ನಿರ್ಧಾರ ತಗೊಂಡೆ? ಎಷ್ಟು ದಿನ ನನ್ನ ತಂಗಿ ಒಳ್ಳೆಯವಳು ಎಂದು ಹೇಳಿಕೊಳ್ಳುತ್ತಿದ್ದೆ, ಆದರೆ ಇಂದು ನನ್ನ ತಂಗಿ ಕಾಲು ಜಾರಿದವಳು. ಅಣ್ಣ, ಈ ಮನೆತನಕ್ಕೆ ಕೆಟ್ಟ ಹೆಸರು ತರಬೇಕಂತ ನಾನು ಈ ಕೆಲಸ ಮಾಡಿಲ್ಲ ಅಣ್ಣ. ನಾನಿಂಥ ಕೆಲಸ ಮಾಡಿಲ್ಲ. ನಾನು ಈ ಮನೆತನಕ್ಕೆ ಕೆಟ್ಟ ಹೆಸರು ತರುವುದಿಲ್ಲ ಅಣ್ಣ, ತರುವುದಿಲ್ಲ. ಮಾಡುವುದನ್ನೆಲ್ಲ ಮಾಡಿ ಈಗ ಸಾಧ್ವಿ ತರ ಮಾತನಾಡಿದರೆ ಈ ಅಣ್ಣ ನಿನ್ನನ್ನು ನಂಬುತ್ತಾನೆ ಎಂದು ತಿಳಿದುಕೊಂಡಿರುವೇನೆ. ಈ ನಿನ್ನ ಅಣ್ಣನ ಮನೆ ಮರ್ಯಾದೆಯಿಂದ ಬಾಳಿ ಬೆಳಗಿದ ಮನೆ. ಈ ಮನೆಗೆ ಮಸಿ ಎಳೆಯುವ ಕಾರ್ಯ ಎಸಗಿ ಬಿಟ್ಟೆ ಅಲ್ಲೇ. ಅಲ್ಲಮ್ಮ, ಅಣ್ಣ, ಏನಣ್ಣ, ಏನಾಯ್ತು? ಈ ರೀತಿ ಕಣ್ಣೀರು ಹಾಕ್ತಾ ಇದ್ದಾರೆ ಅಣ್ಣ, ಏನಾಗಿದೆ? ಲಕ್ಷ್ಮಣ, ಬಾರಪ್ಪ. ಈ ನನ್ನ ಸಂಸಾರದ ಕಷ್ಟಗಳೇ ಸಾಕಷ್ಟಿರುವಾಗ ಈ ನಮ್ಮ ತಂಗಿ ಯಾರನ್ನು ಮೆಚ್ಚಿ ಮದುವೆಯಾಗಲು ಸಿದ್ಧಳಾಗಿದ್ದಾಳಪ್ಪ, ಮದುವೆಯಾಗಲು ಸಿದ್ಧಳಾಗಿದ್ದಾಳೆ. ಹೌದೇನಮ್ಮ ತಂಗಿ? ಅಣ್ಣ ಹೇಳುವ ಮಾತು ಸತ್ಯವೇನಮ್ಮ? ಹೇಳು ತಂಗಿ, ಹೇಳು. ಹೌದಣ್ಣ, ಅಣ್ಣ ಹೇಳುತ್ತಿರುವ ಮಾತು ಸತ್ಯವಾಗಿದೆ. ಥು, ರಾಕ್ಷಸಿ, ನಮ್ಮ ಮನೆತನದ ಮರ್ಯಾದೆಯನ್ನು ತಗದ ಕಲಂಕಿಣಿ, ವಯಸ್ಸಿಗೆ ಬಂದ ತಂಗಿ ಮದುವೆ ಮಾಡದ ಇವರಂತ ಅಣ್ಣಂದಿರಂದು ಈ ಕೆಲಸ ನೀನೇ ನೋಡಿಕೊಂಡೇನಮ್ಮ. ಮರ್ಯಾದೆಯಿಂದ ಬಾಳಿದ ಈ ನನ್ನ ಮನೆಯನ್ನು ಜಾರಣಿಯ ಕುಲಕ್ಕೆ ಹುಟ್ಟಿದ ಮನೆತನವೆಂದು ಈ ಕೆಟ್ಟ ಸಮಾಜ ಕೈ ಮಾಡಿ ತೋರಿಸುವಂತೆ ಮಾಡಿದ್ಯಾ ತಂಗಿ. ಈ ನಮ್ಮ ಮನೆತನದ ಮರ್ಯಾದೆಯನ್ನು ಕಳೆದು ಬಿಟ್ಟಿಯಲ್ಲಮ್ಮ ತಂಗಿ. ನೀನು ಚಿಕ್ಕವಳಿದ್ದಾಗ ನಾನು ಉಣ್ಣಲಾಗದೆ ಮನೆಯಲ್ಲಿ ನನ್ನ ತಂಗಿ ಉಣ್ಣುವವಳಿದ್ದಾಳೆಂದು ನಿನ್ನನ್ನು ಉಣಿಸಿ ತಿನಿಸಿ ದೊಡ್ಡವಳನ್ನಾಗಿ ಮಾಡಿದೆ. ಈ ನಿನ್ನಣ್ಣ ಮಾಡಿದ ಉಪಕಾರಕ್ಕೆ ತಕ್ಕ ಶಿಕ್ಷೆ ಕೊಟ್ಟೆಯಮ್ಮ, ತಕ್ಕ ಶಿಕ್ಷೆ ಕೊಟ್ಟೆ. ನೀನು ಈ ಮನೆಗೆ ಹೆಣ್ಣಾಗಿ ಹುಟ್ಟಲಿಲ್ಲಮ್ಮ, ಹೆಣ್ಣಾಗಿ ಹುಟ್ಟಲಿಲ್ಲ. ನೀನು ಈ ಮನೆಗೆ ಹುಣ್ಣಾಗಿ ಹುಟ್ಟಿದಿ. ನಿನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಗಳಿಗಿಂತ ಹೆಚ್ಚಾಗಿ ನಾವು ಜೋಪಾನ ಮಾಡಿದ್ನಲ್ಲಮ್ಮ. ನಾವೇನು ಅಪರಾಧ ಮಾಡಿದ್ವಿ ಅಂತ ನಮಗಿಂತ ಅವಮಾನ ಮಾಡಿಬಿಟ್ರೆ, ಇಂಥ ಅವಮಾನ ಮಾಡಿಬಿಟ್ರೆ. ಅಣ್ಣ, ಅತ್ತಿಗೆಮ್ಮ, ಮಚ್ಚು ಬಾಯಿ, ಮತ್ತೊಮ್ಮೆ ನುಡಿಯದಿರು ಅಣ್ಣ ಅತ್ತಿಗೆ ಎಂದು. ಅದು ಈ ನಿನ್ನ ಹೊಲಸು ನಾಲಿಗೆಯಿಂದ ಚಿಕ್ಕಂದಿನಿಂದ ತಾಯಿ ತಂದೆಯನ್ನೇ ಕಳೆದುಕೊಂಡ ನಮ್ಮಿಬ್ಬರನ್ನು ಸಾಕಿ
ಸಲಹಿ ವಿದ್ಯಾವಂತಿಯಂತೆ ಮಾಡಿದ. ದೇವರಂತ ನನ್ನ ಅಣ್ಣನ ಮುಖಕ್ಕೆ ಮಸಿ ಬೆಳೆಯುವ ಕೆಲಸ ಮಾಡಿದೆಯಲ್ಲ ತಂಗಿ ಶಿಲ್ಪ. ನನ್ನ ತಂಗಿಯನ್ನು ಒಬ್ಬ ಒಳ್ಳೆಯವರನಿಗೆ ಕೊಟ್ಟು ಅವಳ ಮದುವೆ ಮಾಡಿ ಅವಳ ಬಾಳು ಸಂತೋಷದಿಂದ ಸಾಂಗರದಿಂದ ಹರಿಯಲಿ ಎಂದು ಆಸೆ ಪಟ್ಟಿದ್ದ ಈ ನಿನ್ನ ಅಣ್ಣಂದರಿಗೆ ತಕ್ಕ ಪಾಠ ಕಲಿಸಿದೆ ತಂಗಿ, ತಕ್ಕ ಪಾಠ ಕಲಿಸಿದೆ. ಅಣ್ಣ ಅಣ್ಣ, ಇವಳು ನಮ್ಮ ಮನೆತನದ ಮರ್ಯಾದೆ ತೆಗೆದಳು ಅಣ್ಣ, ಮರ್ಯಾದೆ ತೆಗೆದಳು. ಅಣ್ಣ ಅಣ್ಣ, ನನ್ನ ಬಾಯಿಂದ ಬರುವ ವಿಷಯನಾದ್ರೂ ಸ್ವಲ್ಪ ಕೇಳಿ. ಕೇಳುವುದೇನಿದೆ ಹೇಳು ತಾಯಿ. ಈ ನಿನ್ನ ಕದ್ದು ಪ್ರೇಮದಾಟಕ್ಕೆ ಪ್ರೇರಣೆ ನೀಡಿದವರಾರು? ಅವರು ಹೇಳಮ್ಮ, ಅವ್ರು ಯಾರು ಅನ್ನೋದನ್ನ ಮೊದಲು ಹೇಳು. ಅವರು ಈ ಊರಿನ ಜಮೀನ್ದಾರನ ಮಗ ಕಿರಣ್ ಅಂತ. ನೋ ನೆವರ್ ಶಿಲ್ಪ, ಏನು ಆ ನಮ್ಮ ಕುಲವೈರಿಯ ಮಗ ಕಿರಣನೇ ಹೋಗಿ ಹೋಗಿ ಶಂತವನನ್ನು ಇಷ್ಟಪಟ್ಟು ಮದುವೆ ಆಗಲು ನಿರ್ಧರಿಸಿದೆಯಲ್ಲ. ಈ ವಿಷಯವನ್ನು ನಮ್ಮ ಮುಂದೆ ಹೇಳಲು ನಿನಗೆ ನಾಚಿಕೆಯಾಗಬೇಕು. ಅಣ್ಣ ಅಣ್ಣ, ಇವಳು ನಮ್ಮ ಮನೆತನಕ್ಕೆ ಕಳಂಕ ತಂದಳಣ್ಣ, ಕಳಂಕ ತಂದಳು. ಹೋಗಿ ಹೋಗಿ ಎಂಥ ಕೆಟ್ಟವರ ಸಹವಾಸ ಮಾಡ್ಬಿಟ್ಟಿಯಲ್ಲ ಶಿಲ್ಪ, ಎಂಥ ಕೆಟ್ಟವರ ಸಹವಾಸ ಮಾಡ್ಬಿಟ್ಟಿಯಲ್ಲ. ಸೀತಾ, ಅವಳಿಗೇನು ಹೇಳುವುದು ಬೇಡ, ಕೇಳುವುದು ಬೇಡ. ಲಕ್ಷ್ಮಣ, ನಮ್ಮ ಮನೆತನದ ಮರ್ಯಾದೆಯನ್ನು ಕಳೆದ ಈ ಹೆಣ್ಣು ನಮ್ಮ ಮುಂದೆ ಬದುಕಿರಬಾರದು. ಲಕ್ಷ್ಮಣ, ಬದುಕಿರಬಾರದು. ಮೊದಲು ನಮ್ಮ ಮನೆಯಿಂದ ಹೊರ ಹಾಕು ಇವಳನ್ನು. ನೋಡು, ಇಂದಿನಿಂದ ನೀನು ನಮ್ಮ ತಂಗಿ ಅಲ್ಲ, ನಾವು ನಿನ್ನ ಅಣ್ಣಂದ್ರಲ್ಲ. ಹೋಗು, ಹೊರಟೋಗು ಈ ನನ್ನ ಮನೆಯಿಂದ. ನಿಲ್ಲಿ. ನೀವು ಏನು ಬೇಕಾದರೂ ಶಿಕ್ಷೆ ನನಗೆ ಕೊಡಿ, ನಾನು ಸಹಿಸಿಕೊಳ್ಳುತ್ತೇನೆ. ಇವಳೇನು ಅಂತ ತಪ್ಪು ಮಾಡಿರುವಳೆಂದು ಈ ರೀತಿ ಚಿತ್ರಹಿಂಸೆ ಕೊಡುತ್ತಿರುವಿರಿ. ನಿಮ್ಮ ತಂಗಿ ಏನಾದರೂ ತಪ್ಪು ಮಾಡಿರುವಳೆ? ನಿಮಗೆ ಹೇಳದೆ ಕೇಳದೆ ಯಾರ ಬೆಲ್ಲ ಹಿಂದೆ ಓಡಿ ಹೋಗಿ ನಿಮ್ಮ ಮನೆಯ ಮರ್ಯಾದೆ ಕಳೆದಿರುವಳೆ? ಏನು ಅರಿಯದ ಹೆಣ್ಣಿಗೆ ಎಲ್ಲರೂ ಸೇರಿ ಹುಚ್ಚರ ಹಾಗೆ ಮಾತನಾಡುತ್ತಿರುವಿರಲ್ಲ. ಅಲ್ಲ ಮಿಸ್ಟರ್ ರಾಮ ಲಕ್ಷ್ಮಣ, ಇಷ್ಟೊತ್ತು ನಿಮ್ಮ ಜೊತೆ ನಾನು ಮಾತನಾಡುತ್ತಿರುವೆ. ಒಬ್ಬರಾದರೂ ನನ್ನ ಮಾತಿಗೆ ಉತ್ತರ ಹೇಳಲು ಮುಂದೆ ಬರಲಿಲ್ಲ. ಏಕೆ? ನಿಮ್ಮ ವೈರಿ ಮಗನೆಂದು ತಿಳಿದು ನೀವು ತಿಳಿದುಕೊಂಡಷ್ಟು ನಿಮ್ಮ ತಂಗಿ ಕೆಟ್ಟವಳಲ್ಲ, ಅಪ್ಪಟ ಚಿನ್ನದಂತವಳು. ನೀವು ತಿಳಿದವರು. ನಿಮಗೇನು ಹೆಚ್ಚಿಗೆ ಹೇಳುವ ಅವಶ್ಯಕತೆ ನನಗಿಲ್ಲ. ನಾನಿನ್ನು ಬರುತ್ತೇನೆ. ನಿಲ್ಲು ಕಿರಣ್. ಎಲ್ಲಿ ನನ್ನ ತಂಗಿ ಕಾಲು ಜಾರಿದಳೆಂದು ಅನುಮಾನ ಪಟ್ಟಿದ್ದೆ. ಹೌದು ಕಿರಣ್, ಇದು ನನ್ನ ಮನೆಯ ಸಂಬಂಧಪಟ್ಟ ವಿಷಯ. ಅದಕ್ಕೋಸ್ಕರ ಸ್ವಲ್ಪ ಕೇಳಬೇಕಾಯ್ತು ಕಿರಣ್, ಕೇಳಬೇಕಾಯಿತು. ನಿಮ್ಮ ತಂಗಿ ಅಂತ ಕೆಟ್ಟ ಕಾರ್ಯಕ್ಕೆ ಕೈ ಹಾಕಿಲ್ಲ. ನೋಡಿ, ನಿಮ್ಮ ತಂಗಿಯನ್ನು ನಾನು ಮನಸಾರೆ ಪ್ರೀತಿಸುತ್ತಿರುವೆನು. ನಿಮ್ಮ ಒಪ್ಪಿಗೆ ಇದ್ದರೆ ನಿಮ್ಮ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿಬಿಡಿ. ಶಿಲ್ಪ, ಈ ಮದುವೆ ನಿನಗೆ ಒಪ್ಪಿಗೆನಮ್ಮ? ನಿಮ್ಮ ಒಪ್ಪಿಗೆ, ನನ್ನ ಒಪ್ಪಿಗೆ. ಕಿರಣ್, ನಿನಗೆ ಕೊಡಬೇಕಾದ ವರೋಪಚಾರ ನೀವು ಏನು ಕೊಡುವ ಅವಶ್ಯಕತೆ ಇಲ್ಲ. ವಜ್ರ ಔಡಂಬರ ಇಲ್ಲದೆ ನೀವೇ ಸ್ವಂತ ಮದುವೆ ಮಾಡಿಕೊಟ್ಟರೆ ನಿಮ್ಮ ತಂಗಿಯನ್ನು ಸಂತೋಷದಿಂದ ನಾನು ಮನೆ ತುಂಬಿಸಿಕೊಳ್ಳುತ್ತೇನೆ. ನೋಡಿ,
ನನಗೆ ಅರ್ಜೆಂಟ್ ಕೆಲಸವಿದೆ. ನಾನು ಆದಷ್ಟು ಬೇಗ ಹೋಗಿ ಬರುತ್ತೇನೆ. ನೀವು ಮದುವೆ ಏರ್ಪಾಡು ಮಾಡಿರಿ. ಶಿಲ್ಪ, ನಿನ್ನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಾರ್ದೆ ನಿನಗೇನೇನೋ ಮಾತಾಡ್ಬಿಟ್ವಮ್ಮ. ದಯವಿಟ್ಟು ನಮ್ಮ ಮೇಲೆ ಬೇಜಾರು ಮಾಡ್ಕೋಬೇಡಮ್ಮ. ರೀ, ನಿಮ್ಮ ತಂಗಿ ನಮ್ಮೆಲ್ಲರ ಮೇಲೆ ಸಿಟ್ಟು ಮಾಡ್ಕೊಂಡು ಮುಖ ಮಾಡ್ಕೊಂಡು ಕೂತಿದ್ದಾಳೆ. ಅವಳನ್ನ ನೀವೇ ಊಟಕ್ಕೆ ಕರ್ಕೊಂಡು ಬನ್ನಿ. ತಂಗಿ ಶಿಲ್ಪ, ಏನೂ ತಿಳಿಯದೆ ಹುಚ್ಚರ ಹಾಗೆ ಮಾತನಾಡಿಬಿಟ್ಟೆ. ತಂಗಿ ಶಿಲ್ಪ, ವಿಷಯದ ಭಾವವನ್ನು ಅರಿಯದೆ ಈ ನನ್ನ ಕೈಗಳಿಂದ ನಿನ್ನ ಮೃದುವಾದ ಕೆನ್ನೆಗೆ ಹೊಡೆದು ಬಿಟ್ಟೆ. ದಯವಿಟ್ಟು ದಯವಿಟ್ಟು ಇನ್ನು ನನ್ನ ಕ್ಷಮಿಸು. ನಡೆಯೋಣ, ಎಲ್ಲರೂ ಸೇರಿ ಊಟ ಮಾಡೋಣ.